ಇಲ್ಲೂ ಒಂದು ಸೈನ್ ಮಾಡಿ. ಥ್ಯಾಂಕ್ ಯು. ವೆಲ್ಕಮ್. ಕಾರ್ತಿಕಾ, ಸರ್, ಸ್ವಲ್ಪ ಒಳಗಡೆ ಬಾಮ್ಮ. ಹಾ, ಕೂತ್ಕೊಳ್ಳಮ್ಮ. ಕಾರ್ತಿಕಾ, ಈಗ ಹೋಗಿದ್ದು ಜಾನ್ ಸ್ಯಾಮ್ಯಲ್ ಅವ್ರ ಮಗಳಲ್ವಾ? ಹೌದು ಸರ್. ಕಾರ್ತಿಕಾ, ನಿಂಗಿನ್ನೂ ಬ್ಯಾಂಕಿಂಗ್ ಗೊತ್ತಿಲ್ವಾ? ಆ ಹುಡುಗಿ ಎಲ್ಲನೂ ಫಿಕ್ಸೆಡ್ ಡಿಪಾಸಿಟಲ್ಲಿ ಡ್ರಾ ಮಾಡಿದ್ದಾಳೆ. ನೀ ಯಾಕೆ ಅಂತ ನೀನು ಕೇಳಲೇ ಇಲ್ವಾ? ಅದು ಸ್ಯಾಮ್ಯಲ್ ಗ್ರೂಪ್ ಓನರ್ ಅಲ್ವಾ, ಅದಕ್ಕೆ. ಯಾರಾಗಿದ್ರೂ ಸರಿ, ಬ್ಯಾಂಕಲ್ಲಿರೋ ದುಡ್ಡನ್ನು ವಾಪಸ್ ಕೊಡಬೇಕಾದ್ರೆ ಯಾಕೆ ಅಂತ ವಿಚಾರಿಸ್ಬೇಕು. ಹಾಗೆ ಅವ್ರ ಹತ್ರ ಏನಾದರೂ ಮಾಡಿ ಒಂದು ಲೋನ್ ತಗೊಳ್ಳೋ ಹಾಗೆ ಮಾಡಬೇಕು. ಹಾಗೆ ಮಾಡಿದ್ರೆ ಅಲ್ವಾ ಕಾರ್ತಿಕಾ ಬ್ಯಾಂಕಿಗೂ ಲಾಭ ಆಗೋದು. ಸಾರಿ ಸರ್. ಓಕೆ ಕಾರ್ತಿಕಾ, ನಿನ್ನ ಕ್ಯಾಬಿನ್ಗೆ ಹೋಗು. ಥ್ಯಾಂಕ್ ಯು ಸರ್. ನಾನು ಬಂದೆ. ಶ್ರುತಿ, ಎಲ್ಲಿದೆಯಾ? ಓಹ್, ಇಲ್ಲಿದೆಯಾ? ಏನಾಯ್ತು? ಸ್ವಲ್ಪ ತಲೆನೋವಿದೆ. ಅಯ್ಯೋ, ನಾನು ಚೆಕ್ ಮಾಡ್ತೀನಿರು. ಮಲ್ಕೊಂಡು ರೆಸ್ಟ್ ಮಾಡ್ತೀನಿ. ಹ್ಮ್. ನೀವೇ ಹೋಗಿ ಬನ್ನಿ ಆಯ್ತಾ? ಓಕೆ ಓಕೆ, ಟೇಕ್ ರೆಸ್ಟ್. ಹಲೋ. ಹಲೋ ಡಾಕ್ಟರ್, ನಾನು ಅಭಿಲಾಷ್ ಮಾತಾಡ್ತಾ ಇರೋದು, ಕ್ಯಾಪಿಟಲ್ ಬ್ಯಾಂಕಿಂದ. ಹಾಂ, ಹೇಳಿ ಹೇಳಿ. ನೀವು ಡಾಕ್ಟರ್ಗಳು ಕ್ಯಾಶನ್ನು ಹ್ಯಾಂಡಲ್ ಮಾಡೋದ್ರಲ್ಲಿ ತುಂಬಾ ಅನ್ಯಾಯ ಮಾಡ್ತಾ ಇದ್ದೀರಾ. ಯಾಕೆ, ಏನಾಯ್ತು? ಕ್ಯಾಶ್ಗೋಸ್ಕರ ಯಾಕೆ ಫಿಕ್ಸೆಡ್ ಡಿಪಾಸಿಟನ್ನು ತೆಗೆಸ್ಬಿಟ್ರಿ? ಎಷ್ಟೊಂದು ಇಂಟ್ರೆಸ್ಟ್ ಲಾಸ್ ಆಯಿತು ಅಲ್ವಾ? ಎಫ್ ಡಿ ಮೇಲೆ ಒಂದು ಲೋನನ್ನು ಮಾಡಿಸ್ಬೋದಾಗಿತ್ತಲ್ವಾ? ಇಲ್ಲ ಇಲ್ಲ, ನೀನು ನನ್ನ ವಿಷಯನೇ ಮಾತಾಡ್ತಾ ಇದ್ದೀರಾ ಹೇಗೆ? ಹೌದು, ನಿಮ್ಮ ವೈಫ್ ಬಂದು 5 ಲಕ್ಷ ತಗೊಂಡು ಹೋದ್ರಲ್ಲ, ಅದ್ರ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ. ಅಷ್ಟೊಂದು ಅಮೌಂಟ್ ಯಾಕೆ ಸಡನ್ ಆಗಬೇಕಾಗಿತ್ತು? ಅದು ನಾನೊಂದು ಕಾರ್ ತಗೊಳ್ಳೋಣ ಅಂತ ಐಡಿಯಾ ಮಾಡ್ತಾ ಇದ್ದೆ. ಏನ್ ಡಾಕ್ಟರ್, ನೀವು ಲೋನ್ ತಗೊಂಡಿದ್ರೆ ನಿಮಗೆ ಲಾಭ ಅಲ್ವಾ? ನಾವೀ ಕಾರ್ ಲೋನ್ಗೋಸ್ಕರ ಒಂದು ಹೊಸ ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ತುಂಬಾ ಕಮ್ಮಿ ಇಂಟ್ರೆಸ್ಟ್ ಅಲ್ಲಿ. ಸರ್, ನಾನು ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿ ಹೇಳ್ತೀನಿ. ಓಕೆ, ಆಗ್ಬಹುದು. ಸರಿ, ಓಕೆ, ಥ್ಯಾಂಕ್ ಯು. ನೀವೇ ತಾನೇ ಕಾಲ್ ಮಾಡಿದ್ದು? ಹೌದು. ಏನು ವಿಷಯ? ಶ್ರುತಿನ ಬ್ಲ್ಯಾಕ್ ಮೇಲ್ ಮಾಡಿದ್ದು ನೀನೇನಾ? ಹೌದು, ಇವಾಗ ಏನೀಗ? ಹೌದಾ? ನಿನ್ನೊಂದೇನೋ ಅನ್ಕೊಂಡಿದ್ಯಾ? ಎಮ್ಮೆ ನನ್ನ ಮಗನ ಕೈ ತೆಗಿಯೋ. ಅವಳು ನಿನಗೆ ದುಡ್ಡು ಕೊಡ್ತಾಳೆ. ನಿಜವಾಗ್ಲೂನಾ? ಹೌದಾ? ಅವಳಂತೂ ಸಿಗ್ಲಿಲ್ಲ, ಅವಳು ದುಡ್ಡಾದ್ರೂ ಸಿಗ್ಬೇಕಲ್ವಾ? ಅವಳು ಹಣ ಕೊಡೋ ಮರ ಕಣೋ, ಇನ್ನೂ ಸ್ವಲ್ಪ ಕೇಳ್ಬಹುದು ಅಲ್ವಾ? ನೀನ್ ಮನ್ಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ದುಡ್ಡು ಕೇಳ್ಬಹುದು. ಅದ್ರಲ್ಲೇನೋ ಸಂದೇಹ? ಆಟ ಈಗಷ್ಟೇ ಶುರುವಾಗಿದೆ. ಮಚ್ಚ, ನಾನ್ ನಿನ್ ಪಾರ್ಟ್ನರ್ ಅಂತ ಮರ್ತ್ ಬಿಡ್ಬೇಡ. ನೀನ್ ಚಿಂತೆ ಮಾಡ್ಬೇಡ್ವಾ, ಬಾಳೆ ಗಿಡಕ್ಕೆ ಹೋಗೋ ನೀರು ಬೇರೆ ಗಿಡಗಳಿಗೂ ಹೋಗುತ್ತೆ. ಹೇಳುವ. ಹಾಗಿದ್ರೆ ಸರಿ ಬಿಡು. ಅವ್ರು ತುಂಬಾ ಶ್ರೀಮಂತರಲ್ವಾ? ಪೊಲೀಸ್ ಹತ್ರ ಹೋಗಲ್ಲ ತಾನೆ? ಅದಕ್ಕೆ ಕಣೋ ನಿನಗೆ ಹೇಳ್ತಾ ಇರೋದು, ಆ ಸಿಮ್ ಕಾರ್ಡ್ನೆಲ್ಲ ಫೋನ್ನೇ ಬಿಸಾಕು. ಅದೇ ನಾನು ಯಾವತ್ತೂ ಬಿಸಾಕ್ಬಿಟ್ಟೆ. ಹೌದು, ಅದು ಯಾರ ಸಿಮ್ಮು? ಆದ್ರೆ ಓನರ್ನ ಹುಡುಕೊಂಡು ಪೊಲೀಸ್ನವ್ರು ಹೋದ್ರೆ ಇನ್ನೂ ಮಜವಾಗಿರುತ್ತೆ. ರಿಟೈರ್ ಆಗಿ ಮನೇಲಿರೋಂಥ ಒಬ್ಬ ಮುದುಕ ಸಿಕ್ಕಾಕೋತಾನೆ, ಅಷ್ಟೇನೆ ಕಣ.
ಇವಾಗ ಹೇಗಿದೆ? ಮೂಡ್ ಔಟ್ ಆಗಿದೆ ಅಷ್ಟೇನೆ. ಮನೆಗೆ ಹೋಗ್ಬೇಕಾ? ಇಲ್ಲ ಬೇಡ, ಸರಿ ಹೋಗ್ಬಿಡ್ತೀನಿ. ಲೇಟ್ ಆಗ್ತಿದೆ, ನೀವು ಹೊರಡಿ. ಹ್ಮ್. ಹಾಯ್ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನೋ ಏನಾದರೂ ಪ್ರಾಬ್ಲಮಾ? ಏನು ಹಾಕಿ ಕೇಳ್ತಾ ಇದ್ದೀರಾ? ಅಲ್ಲ, ಏನಾದರೂ ಪ್ರಾಬ್ಲಮ್ ಇದ್ರೆ ತಾನೇ ನನ್ನ ಹತ್ರ ಹಾ. ಬರೋದು. ನನಗೆ ನಿಮ್ಮ ಕಾರ್ ಬೇಕು. ನೀವು ನನ್ನ ಕಾರ್ ತೊಗೊಂಡು ಹೋಗಿ. ಅದಕ್ಕೇನೋ ತಗೊಂಡೋಗು. ಎಲ್ಲಿಗೆ ಹೋಗ್ತಾ ಇದೆಯಾ? ಒಂದು ಕೆಲಸ ಇದೆ, ಬಂದ್ಬಿಟ್ಟು ಹೇಳ್ತೀನಿ. ಓಕೆ. ಹಲೋ, ನಿನ್ನ ನಂಬಿ ಇದೆಲ್ಲ ಮಾಡ್ತಿದ್ದೀನಿ. ಮತ್ತೆ ನನಗೆ ಮೋಸ ಮಾಡಬೇಡ. ನನ್ನ ಮೇಲೆ ಇನ್ನೂ ನಿನಗೆ ನಂಬಿಕೆ ಬಂದಿಲ್ಲ ಅಲ್ಲ? 5 ಲಕ್ಷ ನನ್ನ ಕೈಯಲ್ಲಿದೆ. ಈಗ ಎಲ್ಲಿ ತಂದು ಕೊಡಬೇಕು? ಸೆಂಟ್ ಮೇರಿ ಸ್ಕೂಲ್ ಪಕ್ಕದಲ್ಲಿ ಒಂದು ಗಲ್ಲಿ ರೋಡ್ ಇದೆಯಲ್ಲ, ಅಲ್ಲಿಗೆ ಬಂದ್ಬಿಡು. ನೀನ್ ಕಾರಲ್ಲಿದ್ರೇನೆ ಸಾಕು, ಕೆಳಗಿಳಿಬೇಡ, ನಾನೇ ಬಂದು ತಗೋತೀನಿ. ಓಕೆ. ತಗೋ. 50 ಲಕ್ಷದಲ್ಲಿ 1 ರೂಪಾಯಿ ಕಡಿಮೆ ಆದರೂ ತಗೊಳ್ಳಲ್ಲ ಅಂತಿದ್ದಾನೆ. 2 ತಿಂಗಳು ಟೈಮ್ ಕೊಡು ಅಂತ ಕೇಳಿದ್ದೀನಿ. ಆದ್ರೆ ಹೇಗ್ ಕೊಡೋದು? ನಿನ್ನ ಹಸ್ಬೆಂಡಿಗೆ ಗೊತ್ತಾಗ್ದಂಗೆ ನಿಮ್ಮ ಅಪ್ಪನ ಹತ್ರ ಕೇಳ್ಬಿಟ್ಟು ತಗೋ. ಏನ್ ಹೇಳಿ ತಗೊಳ್ಳೋದು? ಅದನ್ನೆಲ್ಲ ಯೋಚಿಸಿ ಏನು ಅಂತ ಆಮೇಲೆ ಹೇಳ್ತೀನಿ. ಇನ್ನು 2 ತಿಂಗಳು ಟೈಮ್ ಇದೆಯಲ್ಲ, ನೀನು ಹೋಗು. ನಿನ್ನ ಶೇರ್ ನಾನು ನಿನಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಆ ಹುಡುಗಿ ಕಾಸು ಕೊಟ್ಲಾ? ಹ್ಞೂ ಕಣ. ಬ್ಯಾಲೆನ್ಸ್ ಯಾವಾಗ?
2 ತಿಂಗಳು ಟೈಮ್ ಕೊಟ್ಟಿದ್ದೀನಿ ಅವಳಿಗೆ. ಇವೆಲ್ಲ ನಡೆಯುತ್ತಾ? ನಡೆಯುತ್ತೆ ಕಣ, ಒಬ್ಳೇ ಮಗಳಲ್ವಾ. ಅವಳಿಗೋಸ್ಕರ ಅವಳ ಗಂಡನ್ ಗೊತ್ತಿಲ್ದಂಗೆ ಎಷ್ಟು ಬೇಕಾದ್ರೂ ಕೊಡ್ತಾನೆ. ಅದನ್ನೆಲ್ಲ ಸರಿಯಾಗಿ ಪ್ಲಾನ್ ಮಾಡಿದ್ದೀನಿ. ನೀನ್ ಭಯ ಪಡ್ಬೇಡ ಕಣ. ಗಂಡನ ಹತ್ರ ಹೇಳಕ್ಕಾಗ್ದೆ ಅವಳು ಒದ್ದಾಡೋದನ್ನ ನಾನು ಎಂಜಾಯ್ ಮಾಡಬೇಕು. ನನ್ನನ್ನೇ ಬಿಟ್ಟು ಹೋದ್ಲಲ್ಲ, ಅದನ್ನ ಹೇಗೆ ಮರೀಲಿ ನಾನು? ಅವಳ ಮೇಲೆ ಹೇಗೋ ತಪ್ಪು ಹೇಳಕ್ ಸಾಧ್ಯ? ನಿನ್ ಬಗ್ಗೆ ಗೊತ್ತಾದ್ಮೇಲೆ ಎಲ್ಲ ಹುಡುಗಿರು ಅದೇ ತಾನೇ ಮಾಡೋದು. ಹೋಗಲೇ, ನನಗ್ ಸಿಗದೆ ಇರೋದು ಬೇರೆ ಯಾರಿಗೂ ಸಿಗ್ಬಾರ್ದು. ಅವಳು ಎಷ್ಟು ದುಡ್ಡು ಕೊಟ್ರೂ ಸರಿ, ಅವಳನ್ನ ನೆಮ್ಮದಿಯಾಗಿ ಬದುಕೋದಿಕ್ ಬಿಡಲ್ಲ ನಾನು. ನೀನ್ ನೋಡ್ತಾ ಇರೋ.